ಅಧ್ಯಕ್ಷರಾಗಿರ್ತಕ್ಕಂಥ ನಾಗರೆಡ್ಡಿಯವರು ಮತ್ತು ಕೋಟೆ ಗ್ರಾಮ ಪಂಚಾಯತಿಯ ಸದಸ್ಯರಾಗಿರ್ತಕ್ಕಂಥ ರಾಜು ದುಬಾಯಿ ಅವರು ಬಂದಿದ್ದಾರೆ. ಅವರಿಗೆ ತುಂಬ ಆಧಾರದ ಸ್ವಾಗತ. ಹಾಗೆ ಇನ್ನು ಹೆಚ್ಚಿನ ರೀತಿಯಿಂದ ವೀಕ್ಷಕರು ಆಗಮಿಸಿದ್ದಾರೆ. ಈ ಒಂದು ಕ್ರೀಡಾಭಿಮಾನಿಗಳು ಅವರಿಗೂ ಕೂಡ ನಾವು ತುಂಬ ಆತ್ಮೀಯವಾಗಿ ಬರಮಾಡಿಕೊಳ್ಳುತ್ತಾ ಈ ಒಂದು ಕ್ರೀಡಾಕೂಟವು ಸುರಕ್ಷಿತವಾಗಿ ಸಾಗಲೆಂದು ನಾವು ಆಶಿಸೋಣ ಎಂದು ಒಂದು ಅದ್ಭುತವಾದ ಫೈಟ್ ಅನ್ನು ತೋರಿದ್ದಾರೆ ದೇವರಹಳ್ಳಿ ತಂಡದ ಆಟಗಾರರು. ಒಳ್ಳೆ ಅದ್ಭುತವಾಗಿ ಮತ್ತು ಬಹಳ ಚಾಣಾಕ್ಷತೆಯಿಂದ ಹೋಗ್ತಕ್ಕಂಥ ಈ ವಾಲಿಬಾಲ್ ತಂಡದ ಎಲ್ಲ ಆಟಗಾರರು ಅಚ್ಚುಕಟ್ಟಾಗಿ ಮತ್ತು ಬಹಳ ಅಚ್ಚುಕಟ್ಟು ದಾಂಡಿಗನಾಗಿರ್ಬೇಕು ಅಂತ ಮಾತ್ರ ಈ ಒಂದು ಇರ್ತಕ್ಕಂಥ ಪ್ರತಿ ಒಂದು ಕ್ರೀಡೆಗೆ ಅದರದ್ದೇ ಆಗಿರ್ತಕ್ಕಂಥ ಫ್ಲೆಕ್ಸಿಬಿಲಿಟಿ, ಎಂಡರೆನ್ಸ್ ಮತ್ತು ಸ್ಪೀಡ್ ಬೇಕೇ ಬೇಕಾಗುತ್ತೆ. ಹಾಗೆ ವಾಲಿಬಾಲಿಗೆ ಮತ್ತು ಬಾಸ್ಕೆಟ್ ಬಾಲಿಗೆ ಕಡ್ಡಾಯವಾಗಿ ಹೈಟ್ ಅಂಡ್ ಫಿಟ್ನೆಸ್ ಫ್ಲೆಕ್ಸಿಬಿಲಿಟಿ ಹೊಂದಿದ್ರೆ ಒಬ್ಬ ಉತ್ತಮ ಆಟಗಾರ ಆಗಲಿಕ್ಕೆ ಸಾಧ್ಯ. ಅದ್ಭುತವಾದ ಶಾಟನ್ನು ಹೊಡೆದಾಗ ಜೀವನದಲ್ಲಿರ್ತಕ್ಕಂಥ ಆಟಗಾರ ನಂಬರ್ 1. ಈಗ 4-3 ಎರಡು ತಂಡಗಳ ಸಮಬಲದಲ್ಲಿ ಸಾಗ್ತಾ ಇದ್ದಾವೆ. ಇನ್ನು ಕಾಲ ನಿಂತಿಲ್ಲ, ನೋಡ್ಬೇಕು ಕಾದು ಗೆದ್ದಿಲ್ಲ ಯಾವ ತಂಡ ವಿಜಯ ಸಾಧ್ಯ ಆಗುತ್ತೆ. ಯಾಕಂದ್ರೆ ಈ ಬಿಗ್ನಾ ತಂಡನು ಬಹಳ ಬಲಿಷ್ಠಾಗಿರ್ತಕ್ಕಂಥದ್ದು ತಂಡ ಇದೆ. ಎ ತಂಡನು ಹಾಗೆ ಇದೆ, ಬಿ ತಂಡನು ಹಾಗೆ ಬಲಿಷ್ಠ ಇದೆ. ಇನ್ನು ಒಂದು ಸಿ ಟೀಮ್ ಕೊಟ್ಟರು ಅದನ್ನು ಬಲಿಷ್ಠವಾಗಿರ್ತೇನೋ ಅನ್ನೋದು ನಮ್ಮದೊಂದು ಊಹೆ. ಹಾಗೆ ಪ್ರತಿ ವರ್ಷನೂ ಕ್ರೀಡಾ ಊರಲ್ಲಿ ಕ್ರೀಡೆಗೆ ಜಾಸ್ತಿ ಮಹತ್ವ ಮತ್ತು ಪ್ರೋತ್ಸಾಹ ದೊರಕುವ ಕಾರಣದಿಂದ ಅಲ್ಲಿ ಕ್ರೀಡಾಪಟುಗಳು ಜಾಸ್ತಿ ಸೃಷ್ಟಿಯಾಗ್ತಾ ಇದ್ದಾರೆ. ದೇವರಹಳ್ಳಿ ತಂಡದ ಆಟಗಾರರಿಂದ ಮ್ಯಾಚ್ ಹೊಡೆಯಲು ಯತ್ನ ಆದರೆ ವಿಫಲ. ಅದ್ಭುತವಾದ ಆಡದೆ ಹೋಗಿರ್ತಕ್ಕಂಥ ತಂಡಗಳು ಇನ್ನು ಇದಾವೆ. ಅದರಲ್ಲಿ ಕಾಸರಗೋಡು ತಂಡವು ಇನ್ನೂ ಒಂದು ಮ್ಯಾಚ್ನೂ ಆಡಿಲ್ಲ, ಅದನ್ನು ಬಲಿಷ್ಠ ತಂಡನೇ. ಹಾಗೆ ಸುಮಾರು 2-3-5 ತಂಡಗಳಿಗೆ ಬೈ ಸಿಕ್ಕಿರ್ತಕ್ಕಂಥದ್ದು. ಒಂದು ಕಾಸರಗೋಡು ಎ ತಂಡ, ಎರಡನೇದು ಬಂದು ಚಿತ್ರಗುಟ್ಟ, ಮತ್ತೆ ಒಂದು ದೇವರಿಗೆ ಬೈ ಸಿಕ್ಕಿತ್ತು. ಆಲ್ರೆಡಿ ಮ್ಯಾಚ್ ರನ್ ಆಗ್ತಾ ಇದೆ. ಹಾಗೆ ಶಿವಾಜಿ ಬಾಯ್ಸ್ಗೂ ಬೈ ಇದೆ. ಅದೇ ರೀತಿ ಸರಿ ಆರ್ಕೆ ಹೊಸ ಟೀಮ್ ಅಂತೆ ಸರಿ ಇವೊಂದೆಲ್ಲ ತಂಡದ ಹೆಸರುಗಳು ನೋಡಿದ್ರೆ ಬಹಳ ವಿಚಿತ್ರವಾಗಿ ಸೃಷ್ಟಿಗೆ ಸೃಷ್ಟಿ ಆಗಿರ್ತವ. ಈ ಕಬಡ್ಡಿಯಲ್ಲಿ ನಾವು ಕೆಲವೊಂದಿಷ್ಟು ತಂಡದ ಆಟಗಾರರು ಟೀಮ್ ಹೆಸರು ನೋಡಿದಾಗ ಅಲ್ಲಿ ಬಹಳ ವಿಚಿತ್ರವಾಗಿ ವ್ಯತಿರಿಕ್ತವಾಗಿರ್ತಕ್ಕಂಥ ತಂಡಗಳಿದ್ದು. ಅದ್ಯಾವಂತಂದ್ರೆ ಮೊನ್ನೆ ಕೋಟಿಗೆ ಕಲಿಸ್ತಕ್ಕಂಥ ಟೂರ್ನಮೆಂಟ್ ಅಲ್ಲಿ ಯಾವುದೋ ಸಾಟಿಗೇರಿ ಬಾಯ್ಸ್ ಅಂತೆ, ದೊಡ್ಡಗೇರಿ ಬಾಯ್ಸ್ ಅಂತೆ, ಕೈಕುರ್ಸಿ ಬಾಯ್ಸ್ ಅಂತೆ, ಹಾಗೆ ಓಟಿ ಬಾಯ್ಸ್ ಅಂತೆ. ಇಲ್ಲಿಲ್ಲ ಮೊನ್ನೆ ಕೋಟಿಗೇರಿ ಕೈಗಳು ಕಬಡ್ಡಿ ಟೂರ್ನಮೆಂಟ್ ಅಲ್ಲಿ ಬರ್ಸಿರ್ತಕ್ಕಂಥದ್ದು ಓಟಿ ಬಾಯ್ಸ್ ಅಂತೆ ಮತ್ತು ವರ್ಣನ್ ಬಾಯ್ಸ್ ಅಂತೂ ಬರ್ಸಿದ್ರು. ಎಲ್ಲ ಮೂಲ ಹೆಸರುಗಳನ್ನು ಸೀಟು ಎಲ್ಲ ಅಡ್ಡ ಹೆಸರುಗಳು ಇಡಬೇಕಂತಾರ. ದಯಮಾಡಿಪ್ಪ ನಮ್ಮ ಮೇಲೆ ಏನು ಸಿಟ್ಟಿತ್ತು ಅಂದ್ರೆ ದೂರಗಳು ಮಾತಾಡ್ತು. ನಮ್ಮ ಹೊಡಿಬೇಡ, ಏನೋ ಸಾಕ ಬಂದಿವಿ, ನಮ್ಮ ಕೋರಲು ಪೂರ್ತಿ ಗಾಬರಿ ಆಗಿಬಿಡ್ರೆ ಚಾಟಿಗೆ ಆಗ್ಬಿಡ್ತ. ಕೋಟಿ ದೇವರಹಳ್ಳಿ ತಂಡ ಆಯ್ತು. ಅದ್ಭುತವಾಗಿ ಹೊಡೆದಿದ್ದ ಅಣ್ಣ ಏನು ಗ್ರೌಂಡ್ ಒಳಗಡೆ ಕಾಣಲ್ಲ. ಆ ಕಡೆ ಕೂತವ್ರಿಗೆ ಈ ಕಡೆ ಕೂತವ್ರಿಗೆ ಜಾಸ್ತಿ ಪೊಲೀಸ್ ಕಾಣಿಸ್ತಾನೆ. ಸ್ವಲ್ಪ ಹುಷಾರಾಗ್ತದೆ ಯಾರೇ ಆಗಲಿ.
68 7 ಅಂಕಗಳ 950 6 ಅಂಕಗಳ ಮುನ್ನಡೆಯಿಂದ ಪಂದ್ಯಾಟ ಸಾಗುತ್ತಿದೆ. ದೇವರ ತಂಡಕ್ಕೆ ಗೆಲುವಿಗೆ ಇನ್ನು ಬರ್ತಾ ಇದೆ ಅಣ್ಣ. ನಿನ್ನೊಂದು ಚಾರ್ಜ್ ಬಂದಿರು ಹೊಡಿ ವೆರಿ ಗುಡ್. 1150 4 ಅಂಕಗಳ ಹಿನ್ನಡೆಯಲ್ಲಿದೆ ದೇವರಲ್ಲಿ. ಮನಸ್ಸು ಮಾಡಿದರೆ ಪಂದ್ಯವನ್ನು ಗೆಲ್ಲತಕ್ಕಂಥ ಎಲ್ಲಾ ಲಕ್ಷಣಗಳು ಕಾಣಿಸಕತ್ತೇವ. ಬಟ್ ನೋಡ್ಬೇಕು, ಯಾಕಂದ್ರೆ ಇದು ಕ್ರೀಡೆ ಯಾವ ಸಂದರ್ಭದಲ್ಲಿ ಹೇಗಾಗುತ್ತೆ ಅಂತ ಹೇಳಕ್ಕಾಗೋದಿಲ್ಲ. ಇನ್ನು 1250 ಬರೀ 3 ಅಂಕಗಳಿಂದ ಹಿನ್ನಡೆ ಉಳಿದಿದೆ ದೇವರಲ್ಲಿ ತಂಡ. ಈ ಒಂದು ಕೋರ್ಟ್ ಚೇಂಜ್ ಆದ ನಂತರ ಅಯ್ಯೋ 1 ಅಂಕ ಬಿಟ್ಟು ಕೊಟ್ಟ ದೇವರಲ್ಲಿ ತಂಡ. ಈ ಕೋರ್ಟ್ ಅನ್ನು ಚೇಂಜ್ ಆದ ನಂತರ ಸ್ವಲ್ಪ ಯಾಕೋ ಬಂದ ಕಾಣಿಸ್ತದ. ಕೋರ್ಟ್ ಏನಂತಂದ್ರೆ ಏನೋ ಹೊಲಿಯಿತು ಗೊತ್ತಿಲ್ಲ. ಮ್ಯಾಚ್ ಬೇಬಿ ಗೆಲ್ಬಹುದು. ಅದ್ಭುತವಾಗಿ ಹಿಡಿದಿದ್ದಾರೆ ಈ ದೇವರಲ್ಲಿ ತಕ್ಕಂಥ ಆಟಗಾರರು. ಗುಹಾಕನ್ನು ಭೀಮಲ್ಲಿ ತಂಡದ ಆಟಗಾರ ಕಡಿಮೆ ಇಲ್ಲ, ಬಹಳ ಅದ್ಭುತವಾಗಿ ಸ್ಟಾರ್ಟ್ ಮಾಡ್ತಕ್ಕಂಥ ಒಂದು ಜಂಪ್ ಚೆನ್ನಾಗಿದೆ. 14-16 2 ಅಂಕಗಳ ಹಿನ್ನಡೆಯಲ್ಲಿರುವ ದೇವರೇ ತಂಡ. ಟೈಮರ್ಸ್ ಹೋದ ನಂತರ ಮ್ಯಾಚ್ಗಳು ಟರ್ನ್ ಆಗಿ ಗೆದ್ದಿರ್ತಕ್ಕಂಥ ಇತಿಹಾಸಗಳು ಸಮೇತ ನಮ್ಮ ಕನ್ನಡದವ. ಅದ್ಭುತವಾಗಿ ಬ್ಲಾಕ್ ಸಿಸ್ಟಮ್ ಅನ್ನು ಹೊಂದಿರತಕ್ಕಂಥದ್ದು ಈ ದೇವರಲ್ಲಿ ತಂಡ. ಹಾಗೆ ಅದೇ ರೀತಿ ಡಿಫೆನ್ಸ್ ಅತ್ಯುತ್ತಮವಾಗಿ ಮಾಡ್ತಾರೆ. ಏನಾಯ್ತಂತ ಅಂಬರಿಂದ ನಾವು ಕಾಲ ನೋಡಬೇಕು. ಚೆಕ್ ಅಂಬರ್ ನಿರ್ಣಯ ಕೊಟ್ಟಿದ್ದಾರೆ. 68 ಸಮಬಲದ ಹೋರಾಟ, ಸಮ ಪೈಪೋಟಿಯಲ್ಲಿರ್ತಕ್ಕಂಥ ಎರಡು ತಂಡಗಳು 16 ಅಂಕಗಳ ಸಮಬಲದಲ್ಲಿ ಮುಂದೆ ಸಾಗುತ್ತಿದ್ದಾವೆ. ಈಗ ಕಾಲು ನೋಡ್ತಕ್ಕಂಥದ್ದು ಏನಂತಂದ್ರೆ ಯಾರು ವಿಜಯಶಾಲಿಗಳು ಆಗ್ಬಹುದು ಅಂತಕ್ಕಂಥದ್ದೇ ನಮ್ಮ ಒಂದು ಕುತೂಹಲದ ಸಂಗಾತಿ. ಹಾಗೆ ಈ ಒಂದು ಭೀಮಳ್ಳಿ ತಂಡನು ಒಂದು ಡಿಫೆನ್ಸ್ ಅದ್ಭುತವಾಗಿ ಬ್ಲಾಕ್ ಅನ್ನು ಮಾಡಿದ್ದಾನೆ. ಮಿಸ್ಟರ್ ಸೋಮು ಚೆಸ್ಟ್ ನಂಬರ್ 18 ವಿರಾಟ್ ಕೊಹ್ಲಿ ಅವರ ಚೆಸ್ಟ್ ನಂಬರ್ ಹಾಕೊಂಡಿದ್ದಾನೆ. ಸೋಮು ಬಹಳ ಏನೋ ಚೀನದ ಮಹಾಗೋಡೆ ಅಂತೆ ಈ ಒಂದು ತನ್ನ ಟೈಮ್ ಡೈರೆಕ್ಟ್ ಕೊಟ್ಟರೆ ಇಲ್ಲ ಸರ್, ಒಂದೇ ಕೊಡಬೇಕು ಸರ್. ಒಂದೇ ಕೊಡಬೇಕು. ನೀವು ಕೊಟ್ಟರೆ ಜರಗಾಲಿ ಕೇಳ್ತಾರೆ ಸರ್. ಓಕೆ 19 15 ಅಪ್ಪರ್ ಏನೇತರ ಕಾಲ್ ನೋಡ್ಬೇಕು. ಹೌಸ್ ಮಾಡಲು ಗೊತ್ತಾಗಿದೆ. ಈಗ ಮತ್ತೆ 78 ಆಗಿದೆ. ಈಗ ಮುಂದಿನಾದ ನಂತರ ಮುಂದಿನ ತಯಾರಿಯಲ್ಲಿರಬೇಕಾಗಿರ್ತಕ್ಕಂಥ ಪಂದ್ಯ. ಇದಾದ ನಂತರ ಮುಂದಿನ ತಯಾರಿಯಲ್ಲಿರಬೇಕಾಗಿರ್ತಕ್ಕಂಥ ಪಂದ್ಯ ಚಿತ್ರಗುಪ್ತ ವರ್ಸಸ್ ಛತ್ರಪತಿ ಶಿವಾಜಿ ಬಾಯ್ಸ್ ಕೆ ಹೊಸಳ್ಳಿ. ಛತ್ರಪತಿ ಶಿವಾಜಿ ಬಾಯ್ಸ್ ಕೆ ಹೊಸಳ್ಳಿ ವರ್ಸಸ್ ಚಿತ್ರಗುಪ್ತ. ಈ ಎರಡೂ ತಂಡದ ಆಟಗಾರರು ಆದಷ್ಟು ಬೇಗನೆ ರೆಡಿಯಾಗಿ ಅಂಕಣದ ಬದಿಯಲ್ಲಿ ಬಂದು ನಿಂತ್ಕೊಳ್ಬೇಕು. ಕಾರಣ ಇಷ್ಟೇ, ಸಮಯ ಇಲ್ಲ. ಈ ಒಂದು ಆದಷ್ಟು ಬೇಗ ನೋಡೋಣ ಏನ್ ಕೊಡ್ತಾರೆ, ನೋಡೋಣ ಅಂಪೈರ್ ಏನ್ ಕೊಡ್ತಾರೆ. ಔಟ್ ಎಂದು ನಿರ್ಣಯ ಗೊತ್ತಾಗಿದೆ. ಈಗ ಸಮಬಲದಲ್ಲಿ ಎರಡು ತಂಡಗಳು ಸಿದ್ಧದಿಂದ ಕಾದಿರ್ತಕ್ಕಂಥ ಈ ಒಂದು ಮ್ಯಾಚ್ ಅನ್ನು ನೋಡೋದಕ್ಕೆ ಪ್ರೇಕ್ಷಕರು ತುಂಬಾ ಅದ್ಭುತವಾಗಿ ತಮ್ಮ ಕಣ್ಣುಗಳನ್ನು ತುಂಬಿಕೊಳ್ಳುತ್ತಿದ್ದಾರೆ. ನೋಡ್ಬೇಕು, ಮಾಡಬೇಕು ನೋಟಿಸ್ ಕೊಟ್ಟೆ ಬಿಟ್ಟಿಲ್ಲ ಮ್ಯಾಚು. ನಡಿ ಲಾಸ್ಟ್ ಪಾಯಿಂಟ್ 12. ಅದ್ಭುತವಾಗಿ ನೋಡುತ್ತಿದ್ದಾರೆ
ಶಿಕ್ಷಣದವರ ಕೀರ್ತಿ ಬಹಳ ದೊಡ್ಡದಂತೆ. ವಯಸ್ಸಿನಲ್ಲಿ ಸಣ್ಣವನಾದರೂ ಅದರಾಳು ತಂಡದವರನ್ನು ಸಂಪೂರ್ಣವಾಗಿ ಕಟ್ಟಾಗ್ತಾ ಇದ್ದಾನೆ. ಮ್ಯಾಚಿಗೂ ಸೈ ಮ್ಯಾಚಿಗೂ ಸೈ. ನೋಡ್ಬೇಕು ನಮ್ಮ ನಿರ್ಣಾಯಕರು ಏನ್ ಕೊಡ್ತಾರೆ ನೋಡ್ಬೇಕು. ಔಟ್ ಬಾಲ್ ಅಂತೆ ನಮ್ಮ ಮ್ಯಾನೇಜ್ಮೆಂಟ್ ಅವ್ರು ಕೊಟ್ಟಿದ್ದಾರೆ ಔಟ್ ಬಾಲ್ ಅಂತ. ಥ್ಯಾಂಕ್ ಯು ನಮ್ಮೊಬ್ಬರು ಸ್ನಾನ ತಪ್ಪದು ಬಾಬಾ. ಯಾಕಂದ್ರೆ ಬರಲು ನಿಧಿಗಾರಾಗಿರ್ತಾನ ಯಾವನೇ ಕೊಡ್ಬೋದು ಯಾವ್ದು ಎತ್ತಿ ಬಿಟ್ರು ಅಂತ ಹಾಗಾಗಿ ಎಲ್ಲರೂ ಸಹಕಾರ ಮಾಡ್ರಿ. ಏನಿಲ್ಲ ಯಾರು ಹೊರಡಿದ್ರು ಬರೋದು ಜಗಳ ಬರೋದು. ಬಟ್ ನಮ್ಮ ಮಹಾದೇವು ದೈಹಿಕ ಶಿಕ್ಷಣ ಒಂದು ಕಡಿಮೆ ಯಾರು ಹೊರಕೊಂಡ್ರೇನೋ ನಮ್ಮ ನಿರ್ಣಯ ನಮ್ಮ ಕೈಯಲ್ಲಿ ಅಂತಕ್ಕಂಥ ಒಂದು ತೀರ್ಮಾನ ಈ ನಮ್ಮ ಮಹಾದೇವ ದೈಹಿಕ ಶಿಕ್ಷಕರು ಇವರು ಅದ್ಭುತ ಅಮೋಘ ಅದ್ಭುತ ಹೋದೆ ಮತ್ತೆ ಹೋದೆ. ಸರಿ 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 ಓಕೆ ದೇವರಿಗೆ ಲಾಸ್ಟ್ ಫೈನಲ್ ಬೇಕಾಗಿ बढ़िया हाँ ಹಾಗೆ ಮತ್ತೆ ಒಬ್ಬನೇ ಆಡ್ರಿ ಆಡ್ರಿ ಬರಲ್ಲ ನಿಮ್ದೆ ಆಡ್ರಿ ಮ್ಯಾಚ್ ಕಡೆ ಬೇರೆ ಆಡ್ಸೋದೇ ಬೇಡ. ಮತ್ತೆ ಮ್ಯಾಚ್ ಪ್ರೀಮಿಯರ್ ಕಡೆ ವಾಲ್ತಾ ಇದೆ. ಮ್ಯಾಚ್ ನಲ್ಲಿ ಅದ್ಭುತವಾಗಿ ನೀವು ನಿಮ್ಮ ಆಟವನ್ನು ತೋರಿಸುತ್ತೀರಿ. ದೇವರ ತಂಡದ ಆಟಗಾರರೇ ನಿಮ್ಮೆಲ್ಲರಿಗೂ ಕ್ರೀಡಾ ಅಭಿಮಾನಿಗಳ ಪರವಾಗಿ ಧನ್ಯವಾದಗಳು. ಈ ಒಂದು ಮನೋರಂಜನೆ ಮತ್ತು ಈ ಒಂದು ಉಲ್ಲಾಸವನ್ನು ಒಳಗೊಳಿಸಿದ ಎಲ್ಲ ಕ್ರೀಡಾಪಟುಗಳಿಗೆ ಪೂರ್ವಕವಾಗಿ ಧನ್ಯವಾದ.